ಆಗ್ಬಿಡುತ್ತೆ. ಆ ಥರ ಎಲ್ಲ ಆಗೋದು ಚೆನ್ನಾಗೂ ಇರಲ್ಲ. ಅದಕ್ಕೆ ನೀವೇನು ಮಾಡಿ ಅಂತ ಅಂದರೆ ಲಿಪ್ ಬಾಮ್ನ. ಹರಿ ಓಂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀವಿ. ಸೊ ನಾವು ಕೂಡ ಸೇಫ್. ಸೊ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಸೂರೀಸ್ ಲೈಫ್ ಟೈಮ್ ವ್ಲಾಗ್ಸ್. ಇವಾಗ ಟ್ಯೂಸ್ಡೇ ಇವತ್ತು. ಸೊ ನಾನು ಈಗ ಟಿಫನ್ ಮಾಡ್ತಾ ಇದ್ದೀನಿ ಅವರೆಕಾಳು ಉಪ್ಪಿಟ್ಟು. ಸೊ ಇವತ್ತು ಏಕಾದಶಿ ಆಗಿರೋದ್ರಿಂದ ಸೊ ನಾನು ತಿನ್ನಲ್ಲ ಬೇಸಿಕಲಿ. ಸೊ ಅದಕ್ಕೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಏನೇನು ಹೋಗುತ್ತೆ, ಇವತ್ತು ಟೀನೇಜರ್ಸ್ಗೆ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ. ಸೊ ಎಲ್ಲ ಟೀನೇಜರ್ಸ್ ಮಕ್ಕಳುಗಳಿಗೂ ಇವತ್ತಿನ ವಿಡಿಯೋ ನೋಡೋಣ ಹೇಗೋಗುತ್ತೆ ಅಂತ. ಈ ಟೀನೇಜರ್ಸ್ಗೆ ಏನು ಗೊತ್ತಾ, ಸೊ ನೀರು ಕುಡಿದ್ರೆ ಎಲ್ಲಿ ನಾವು ಎಲ್ಲೂ ಹೋಗಬೇಕು, ಎಲ್ಲೋ ಪಬ್ಲಿಕ್ ಜಾಗದಲ್ಲೆಲ್ಲ ನಾವು ಹೋಗೋಕ್ಕಾಗಲ್ಲ ಅಂತ ಅನ್ಕೊತಾ ಇರ್ತಾರೆ. ಸೊ ಈಗ ಕೊರೋನಾ ಟೈಮು, ಸೊ ಯಾರು ಎಲ್ಲೂ ಹೋಗಂಗೆ ಇಲ್ಲ ಅಲ್ವಾ. ಸೊ ಮನೇಲೇ ಇರ್ತೀರಾ, ಜಾಸ್ತಿ ನೀರನ್ನ ಕುಡೀರಿ. ಸೊ ನಿಮ್ಮ ಸ್ಕಿನ್ನು ಅಂತ ಚೆನ್ನಾಗಿ ಗ್ಲೋ ಆಗುತ್ತೆ. ಸೊ ಡೈಲಿ ಅಟ್ಲೀಸ್ಟ್ ಒಂದು 5 to 6 ಗ್ಲಾಸ್ ಆದರೂ ಕುಡಿಬೇಕಪ್ಪ. ನಿಮ್ಮ ಸ್ಕಿನ್ ಗ್ಲೋ ಆಗಬೇಕಂದ್ರೆ ನೀವು 5 to 6 ಗ್ಲಾಸ್ ವಾಟರ್ನ ಕುಡಿಬೇಕು. ಆದಷ್ಟು ಬೆಚ್ಚಗಿರೋ ನೀರನ್ನ ಕುಡೀರಿ ಇಫ್ ಯು ಕ್ಯಾನ್. ಇಲ್ಲ ಅಂತ ಅಂದರೆ ಕೋಲ್ಡ್ ವಾಟರ್ ಆಗುತ್ತೆ. ಆದಷ್ಟು ನೀರು ಕುಡೀರಿ, ನಿಮ್ಮ ಸ್ಕಿನ್ನು ಇನ್ನೂ ಗ್ಲೋ ಆಗುತ್ತೆ. ಮತ್ತು ನಿಮ್ಮ ಒಳಗಡೆ ಏನು ಟಾಕ್ಸಿಕ್ಸ್ ಎಲ್ಲ ಇರುತ್ತೆ, ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗಿಬಿಡುತ್ತೆ. ಆವಾಗ ನಿಮ್ಮ ಸ್ಕಿನ್ನು ಇನ್ನೂ ಬ್ರೈಟಾಗಿ ಕಾಣುತ್ತೆ. ಮತ್ತು ಪಿಂಪಲ್ಸ್ಗೆಲ್ಲ ಅದು ಒಳ್ಳೆಯದು ನೀರು ಜಾಸ್ತಿ ಕುಡ್ಕೊಂಡ್ರೆ. ಸೊ ನೀರು ಜಾಸ್ತಿ ಕುಡಿತೀರಾ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಹ್ಯಾವ್ ಸಮ್ ವಾಟರ್. ನಾವು ಈ ಏಜಲ್ಲಿದ್ದೀವಿ, ಸೊ ನಮಗೆ ಏನೋ ಬರಲ್ಲ ಅಂತ ಎಲ್ಲ ಇರಬೇಡಿ. ಸೊ ನಿಮ್ಮ ಸೇಫ್ಟಿಗಾದರೂ ನೀವು ಅಡುಗೆ ಮಾಡೋದು ಕಲಿಬೇಕು. ಅಡುಗೆ ಕಲಿತ್ರೆ ನಿಮಗೂ ಒಳ್ಳೆಯದು ಮತ್ತು ನಿಮ್ಮ ಪೇರೆಂಟ್ಸ್ಗೂ ಒಳ್ಳೆಯದು. ಸೊ ಖುಷಿಯಾಗಿ ಅಡುಗೆ ಮಾಡೋದನ್ನು ಕಲೀರಿ. ಏನಾದ್ರು ಹೊಸದಾಗಿ ಟ್ರೈ ಮಾಡಿ, ಆವಾಗ ನಿಮಗೆ ಮನಸ್ಸಿಗೂ ಖುಷಿ ಆಗುತ್ತೆ ನಾವೇನಾದ್ರು ಕಲ್ತ್ವಿ ಅಂತ. ಮತ್ತು ಎಲ್ಲಾದರೂ ಹೋದಾಗ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ. ಸೊ ನಾವು ಈಗ 12, 13 ಬಂದಿದ್ದೀವಿ, ಇಲ್ಲ ನಾವು 19, 18, 20 ಅಂತ ಏಜಲ್ಲಿದ್ದೀವಿ ಅಂತ ಅಂದಾಗ ಅಡುಗೆ ಸಹ ಕಲಿಯೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಸರ್ವೈವ್ಗಾದರೂ ನೀವು ಅಡುಗೆ ಕಲೀಲೇಬೇಕಾಗುತ್ತೆ. ಈಗ ನಾನು ಹೆಡ್ ಟು ಟೋ ನಿಮಗೆ ಹೇಳ್ತೀನಿ ಟಿಪ್ಸು, ಆ ಥರ ನಾನೇನು ಫಾಲೋ ಮಾಡ್ತಾ ಇದ್ದೆ ಅವಾಗ ಅಂತ ಎಲ್ಲ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ವಾರಕ್ಕೆ ಅಟ್ಲೀಸ್ಟ್ ಈ ವಿಂಟರ್ ಸೀಸನ್ ಆಗಿರೋದ್ರಿಂದ ಸೊ ತಲೆ ಸ್ನಾನ ಯಾರು ಮಾಡೋಕ್ಕಾಗಲ್ಲ. ಮತ್ತು ವಾರಕ್ಕೆ ಅಟ್ಲೀಸ್ಟ್ ಒಂದು 2 times ಆದರೂ ಎಣ್ಣೆ ಹಾಕ್ಕೊಳ್ಳಿ, ಆಯಿತಾ. ಸೊ ಎಣ್ಣೆ ಹಾಕ್ಕೊಂಡ್ರೆ ನಿಮ್ಮ ಹೇರ್ಸು ಚೆನ್ನಾಗಿರುತ್ತೆ ಮತ್ತು ಡ್ಯಾಂಡ್ರಫ್ ಆಗಲ್ಲ. ಡ್ಯಾಂಡ್ರಫ್ ಆದರೆ ಏನು ಗೊತ್ತಾ, ಯಾರ ಜೊತೆನಾದರೂ ನೀವು ಮಾತಾಡ್ತಾ ಇರ್ತೀರಾ, ಇಲ್ಲ ನೀವು ಎಲ್ಲರೂ ವರ್ಕ್ ಪ್ಲೇಸಲ್ಲಿ ಇರ್ತೀರಾ ಅಲ್ವಾ, ಅವಾಗ ನೀವು ಹಿಂಗೆ ತಲೆ ಕೆರ್ಕೊಂಡು ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಅಟ್ಲೀಸ್ಟ್ ವಾರಕ್ಕೆ ಒಂದು 2 ಸತಿ ಆದರೂ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಆಚೆ ಹೋಗಿ ನೀವು ಅಲ್ಲಿ ಇಲ್ಲಿ ಸುತ್ತಾಡಿ ಅಂತ ಹೇಳ್ತಾ ಇಲ್ಲ. ಸೊ ಎಣ್ಣೆ ಹಾಕ್ಕೊಂಡು ಅಟ್ಲೀಸ್ಟ್ ಒಂದು 2 ಅವರ್ ಆದರೂ ಅದು ನೆನ್ಕೊಂಡು ಆಮೇಲೆ ನೀವು ಹೇರ್ ಶ್ಯಾಂಪು ಮಾಡಿಕೊಂಡ್ರೆ ಆವಾಗ ನಿಮ್ಮ ಹೇರ್ಸು ನೀಟಾಗಿ ಚೆನ್ನಾಗೂ ಇರುತ್ತೆ, ಹೆಲ್ದಿಯಾಗಿ ಫೀಲ್ ಆಗುತ್ತೆ. ನಿಮಗೆ ಹೆಂಗೆ ಡ್ರೈನೆಸ್ಸು, ಫ್ರೀಸಿನೆಸ್ಸು ಆ ಥರ ಎಲ್ಲ ಏನೂ ಕಾಣಲ್ಲ. ಎಣ್ಣೆ ಹಾಕೋದು ತುಂಬ ಇಂಪಾರ್ಟೆಂಟ್. ಮತ್ತು ವಾರಕ್ಕೊಂದ್ಸತಿ ಹೇರ್ ಪ್ಯಾಕ್ ಏನಾದ್ರು ಹಾಕ್ಕೊಳ್ಳಿ. ಸಿಂಪಲ್ ಹೇರ್ ಪ್ಯಾಕ್, ನಾಟ್ ಜಾಸ್ತಿ ದುಡ್ಡು ತೊಗೊಂಡು ಬಂದು ಹಾಕ್ಕೊಳ್ಳಿ, ಅಲ್ಲಿಂದ ಅದು ತೊಗೊಂಡು ಅದ್ರ ಬಿ ಅಂತ ಏನೂ ಹೇಳ್ತಾ ಇಲ್ಲ ನಾನು. ಸೊ ಆಲೋವೆರಾ ಏನಿದೆ, ಇಟ್ಸ್ ಬೆಸ್ಟ್ ಫಾರ್ ಟೀನೇಜರ್ಸ್. ಯಾಕೆ ಅಂತ ಅಂದರೆ ನಿಮ್ಮ ಹೇರ್ಸ್ ಎಲ್ಲ ಆವಾಗ ನೀಟಾಗಿ ಗ್ರೋ ಆಗ್ತಾ ಇರತ್ತೆ ಮತ್ತು ನಿಮ್ಮ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರತ್ತಲ್ವ. ಸೊ ಆವಾಗ ನಿಮ್ಮ ಹೇರ್ ಅಷ್ಟೇ ಹೇರ್ ಫಾಲ್ ಆಗೋದು, ಇಲ್ಲ ಹಾಗೆ ಹೇರ್ ರಿಡಕ್ಟ್ ಆಗಿಬಿಡೋದು, ಆ ಥರ ಎಲ್ಲ ಆಗುತ್ತೆ. ಸೊ ಆಲೋವೆರಾ ಇಸ್ ದ ಬೆಸ್ಟ್ ಫಾರ್ ಯುವರ್ ಹೇರ್. ಮತ್ತು ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತೀರಾ, ಕರ್ಲಿಂಗ್ ಮಾಡ್ಕೊತೀರಾ, ಅದಕ್ಕೆಲ್ಲ ಮುಂಚೆ ನೀವು ಆಲೋವೆರಾನ ಒಂಚೂರು ಅಪ್ಲೈ, ಅಂದರೆ ಫ್ರೆಶ್ ಆಲೋವೆರಾ ಆದರೂ ಆಗುತ್ತೆ, ನೀವು ಹೊರಗಡೆಯಿಂದ ತಂದಾದರೂ ಆಗುತ್ತೆ. ಸೊ ನೀವು ತಂದು ಅದನ್ನು ಯೂಸ್ ಮಾಡಿಕೊಂಡ್ರೆ ಇಟ್ಸ್ ವೆರಿ ಎಫೆಕ್ಟಿವ್ ಫಾರ್ ಯು. ಮತ್ತು ಸ್ಪ್ಲಿಟ್ ಎಂಡ್ಸ್, ನಾವು ಸ್ಪ್ಲಿಟ್ ಎಂಡ್ಸ್ಗೆ ಏನಂತೀವಿ, ಈಗ ನಮ್ದೆಲ್ಲ ಹೇರ್ ಎಲ್ಲ ಮಾಡ್ಕೊಂಬಿಟ್ಟಾಯ್ತಲ್ವಾ. ಸೊ ಇಲ್ಲಿ ಒಂಥರ ಡ್ರೈ ಆಗಿಬಿಡುತ್ತೆ. ಆವಾಗ ಏನು ಮಾಡಿ ಅಂತಂದರೆ ವೈಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತೆ ಅಲ್ವಾ ನಿಮಗೆ, ವೈಟಮಿನ್ ಕ್ಯಾಪ್ಸೂಲು, ಅದನ್ನು ತಂದು ಪಂಚರ್ ಮಾಡಿಕೊಂಡು ನೀವು ಎಲ್ಲಿ ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತೋ ಅಲ್ಲಿ ಹೀಗೆ ಹಾಕೋಬಿಡಿ. ಸೊ ನಾವು ಇಲ್ಲಿಂದ ಹಾಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಬರೀ ಸ್ಪ್ಲಿಟ್ ಎಂಡ್ಸ್ ಎಲ್ಲಿದೆ ಅಲ್ಲಿಗೆ ಹಾಕ್ಕೊಂಡ್ರೆ ನಿಮ್ಮ ಸ್ಪ್ಲಿಟ್ ಎಂಡ್ಸು ಕಾಣಿಸೋದೇ ಇಲ್ಲಪ್ಪ. ಅದು ಹೆವಿನೂ ಇರಲ್ಲ, ಸೊ ಜಾಸ್ತಿ ಏನು ಕಾಣಿಸಲ್ಲ, ಮತ್ತು ಹೇರು ಅಷ್ಟೇ ನೀಟಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಟು ದ ಐಬ್ರೋಸ್,
ಐಬ್ರೋಸು ಇಫ್ ನೆಸೆಸರಿ ಮಾಡಿಸ್ಕೊಳ್ಳಿ, ಇಲ್ಲ ಅಂತ ಅಂದರೆ ನಿಜ ಮಾಡಿಸ್ಕೋಬೇಡಿ. ಸೊ ಒಂದ್ಸತಿ ಮಾಡಿಸ್ಬಿಟ್ರೆ ಏನು ಗೊತ್ತಾ, ಟೀನೇಜ್ ಸ್ಟಾರ್ಟಿಂಗಲ್ಲಿ ನಾವು ಒಂದ್ಸತಿ ಎಲ್ಲರೂ ಮಾಡಿಸ್ಕೋತಾ ಇದ್ದಾರೆ ನಾವು ಮಾಡಿಸ್ಕೋತೀವಿ ಅಂತ ನೀವು ಐಬ್ರೋಸ್ ಮಾಡಿಸ್ಕೊಂಡ್ರೆ ಮಾಡಿಸ್ಕೋತಾನೇ ಇರಬೇಕು. ಇಲ್ಲ ಅಂತಂದರೆ ಅದಕ್ಕೆ ಅಡಿಕ್ಟ್ ಆದಂಗೆ ಆಗ್ಬಿಡುತ್ತೆ. ನಾವು ಇಲ್ಲ ಏನು 1-2 ಇಯರ್ ಬಂದ್ರೂ ಸೊ ನಾವು ಐಬ್ರೋ ಮಾಡಿಸ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ನಾನು ಫಸ್ಟಲ್ಲಿ ಹೇಳ್ದಂಗೆ ವೈಟಮಿನ್ ಇ ಕ್ಯಾಪ್ಸೂಲ್ನ ನೀವು ತಂದರೆ ರಾತ್ರಿ ಹೊತ್ತು ನೀವು ಮಲ್ಕೊಬೇಕಾದ್ರೆ ಈ ಐ ಲ್ಯಾಶಸ್ ಐಬ್ರೋಸು ಎಲ್ಲನೂ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ. ನಿಮ್ಮ ಏನೇ ಸ್ಟ್ರೆಸ್ ಇದ್ದರೂ ಮತ್ತು ನಿಮ್ಮ ಏನಂತಾರೆ ಐಬ್ರೋಸು ಅದೆಲ್ಲ ಚೆನ್ನಾಗಿ ಗ್ರೋ ಆಗುತ್ತೆ. ಮತ್ತು ಐ ಲ್ಯಾಶಸ್ಗೂ ಅಷ್ಟೇ ಫುಲ್ ಹೈಡ್ರೇಷನ್ ಸಿಗುತ್ತೆ. ಮತ್ತು ಅಂಡರ್ ಐ ನೀವೀಗ ರೀಡಿಂಗ್ ಜಾಸ್ತಿ ಆಗಿದೆ ಮತ್ತು ಫೋನಲ್ಲಿ ಜಾಸ್ತಿ ಇರ್ತೀರಾ ಅಂತ ಅಂದರೆ ಸೊ ಡಾರ್ಕ್ ಸರ್ಕಲ್ಸ್ ಬರೋ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ರಾದರ್ ದೆನ್ ನಿಮ್ಗೇನೋ ಬೇರೆ ಥರ ಇಶ್ಯೂಸ್ ಏನೂ ಇರಲ್ಲ ಅಲ್ವಾ. ಸೊ ನಿಮ್ಮ ಫ್ಯಾಮಿಲಿ ನೋಡ್ಕೋಬೇಕು, ಅದು ನೋಡ್ಕೋಬೇಕು, ಎಲ್ಲೋ ರೇರ್ ಕೇಸಸ್ ಪಾಪ ಆ ಥರ ಇರುತ್ತೆ. ಸೊ ಎಲ್ಲರಿಗೂ ಆ ಥರ ಇರಲ್ಲ. ಸೊ ನೀವು ವೈಟಮಿನ್ ಇ ಕ್ಯಾಪ್ಸೂಲ್ನ ಪಂಚ ಮಾಡಿ ಹಾಕ್ಕೊಳ್ಳಿ. ಐದರ್ ಕ್ಯಾಸ್ಟ್ರ್ ಆಯಿಲ್ ಏನು ಸಿಗುತ್ತೆ, ಹರಳೆಣ್ಣೆ ಅಂತ ಹೇಳ್ತೀವಿ, ಕೈ ಎಣ್ಣೆ ಅಂತ ಹೇಳ್ತೀವಿ, ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಬಂದರೆ ಫೇಸ್ ಅಲ್ವಾ. ಫೇಸ್ ಎಲ್ಲರಿಗೂ ಗ್ಲೋ ಆಗಿರಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ನೀವು ಗ್ಲೋ ಆಗಬೇಕು ಅಂತ ಅಂದರೆ ಚೆನ್ನಾಗಿ ನೀರನ್ನ ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರು ಕುಡೀರಿ ಆಯಿತಾ. ಅದಕ್ಕೆ ನೀವು ಲೆಮನ್ ಹಾಕ್ಕೊಳ್ಳಿ. ಸೊ ಆವಾಗ ನೀವು ಬೆಳಗ್ಗೆನೇ ಒಂದು ಗ್ಲಾಸ್ ನೀರಿಗೆ 2 ಡ್ರಾಪ್ಸ್ ಲೆಮನ್ ಹಾಕೊಂಡು ಕುಡಿದ್ರೆ ಸೊ ನಿಮ್ಮ ಏನಂತ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ, ಫ್ಲಶ್ ಔಟ್ ಆಗಿಬಿಡುತ್ತೆ ಹೊರಗಡೆ ಆಯಿತಾ. ಲೆಮನ್ನಲ್ಲಿ ಸಿಟ್ರಸ್ ಅಂಶ ಜಾಸ್ತಿ ಇರೋದ್ರಿಂದ ಸೊ ಅದು ನಿಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ. ನೆಕ್ಸ್ಟ್ ಕಮ್ ಟು ದ ಲಿಪ್ಸು ಯಾವಾಗಲೂ ಲಿಪ್ ಕಲರ್ ಹಾಕ್ಕೊಳ್ಳೋದು ಒಳ್ಳೇದಲ್ಲ. ಸೊ ನೀವು ಲೇಟ್ರಾನ್ ನೀವು ವಯಸ್ಸಾಗಿ ಬಂದಿರೋ ಏಜ್ಗೆ ನಿಮ್ಗೆ ಏನಾಗುತ್ತೆ ಅಂದರೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಒಳ್ಳೆ ಸ್ಮೋಕಿಂಗ್ ಪೀಪಲ್ಸ್ ಇರ್ತಾರಲ್ಲ, ಸೊ ಆ ಥರ ಆಗಿಬಿಡುತ್ತೆ. ಆ ಥರ ಎಲ್ಲ ಆಗೋದು ಚೆನ್ನಾಗೂ ಇರಲ್ಲ. ಅದಕ್ಕೆ ನೀವೇನು ಮಾಡಿ ಅಂತ ಅಂದರೆ ಲಿಪ್ ಬಾಮ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ನೀವು ಆದಷ್ಟು ಲಿಪ್ಸ್ಟಿಕ್ಸ್ನ ಕಮ್ಮಿ ಮಾಡ್ಕೊಳ್ಳಿ. ಟಿಂಟೆಡ್ ಲಿಪ್ ಬಾಮ್ಸು ಹರ್ಬಲ್ ಮಾತ್ರ ಯೂಸ್ ಮಾಡಿ, ಬೇರೆ ಯಾವುದೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ದೆನ್ ಮೇಯ್ನ್ ನೀವು ಮಲ್ಕೋಬೇಕಾದ್ರೆ ಸ್ಕ್ರಬ್ಬಿಂಗ್ ಅಂತ ಮಾಡ್ಕೊಳ್ಳಿ ಲಿಪ್ಸ್ಗೆ ಆಯಿತಾ. ಒಂಚೂರು ಶುಗರ್ನ ಪೌಡರ್ ಮಾಡ್ಕೊಬಿಡಿ, ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊಳ್ಳಿ, ಲಿಪ್ಗೆ ಸ್ಕ್ರಬ್ ಮಾಡ್ಕೊಳ್ಳಿ. ಮತ್ತು ಅದನ್ನು ನೀವು ವಾಶ್ ಮಾಡಿ ಅಂತ ಏನೂ ಇಲ್ಲ, ಅದು ಹಂಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಅದನ್ನು ವೈಪೌಟ್ ಮಾಡ್ಕೊಂಬಿಟ್ಟು ಮಲ್ಕೊಂಡ್ರೆ ಅದು ಹೈಡ್ರೇಟ್ ಆಗಿ ಇಟ್ಟಿರತ್ತೆ ನಿಮಗೆ. ಸೊ ಅದು ಚೆನ್ನಾಗೂ ಅನಿಸುತ್ತೆ. ಲಿಪ್ಪು ಸ್ಕ್ರಬ್ಬು ಆಗುತ್ತೆ. ನೀವೇನೇನು ಅಪ್ಲೈ ಮಾಡಿರ್ತೀರೋ ಆ ಡೆಡ್ ಸ್ಕಿನ್ಸ್ ಎಲ್ಲ ಹೋಗುತ್ತೆ. ಲಿಪ್ಪು ಹೈಡ್ರೇಟೆಡ್ ಆಗಿ ಕಾಣುತ್ತೆ. ಮತ್ತು ನಾವು ಏನೇ ಮೇಲೆ ರೆಡಿ ಆದ್ರೂ ಒಳಗಿಂದ ರೆಡಿ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಜಾಸ್ತಿ ಈ ನೀರು ಕುಡಿತೀವಿ ಅಂತ ಹೇಳಿದ್ನಲ್ವಾ. ಸೊ ನೀರು ಕುಡಿಯೋ ಜೊತೆ ಬೆಳಗ್ಗೆ ಎದ್ದ ತಕ್ಷಣ 2 ಕರ್ಬೇವಿನ ಸೊಪ್ಪನ್ನ ತಿನ್ಕೊಳ್ಳಿ. 2 ಎಲೆ ಅಷ್ಟೇ, ಜಾಸ್ತಿ ಇಲ್ಲ, 2 ಎಲೆ ಸಾಕು. ಯಾಕೆ ಅಂತ ಅಂದರೆ ಈಗ ಟೀನೇಜರ್ಸ್ ಆಗಿರೋದ್ರಿಂದ ನಿಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ತುಂಬ ಇರುತ್ತೆ. ಸೊ ಹಾರ್ಮೋನಲ್ ಜಾಸ್ತಿ ಚೇಂಜ್ ಆಗ್ತಾ ಇರತ್ತೆ ನಿಮಗೆ. ಸೊ ಅವಾಗೇನು ಮಾಡಬೇಕಂದ್ರೆ ಕರ್ಬೇವಿನ ಸೊಪ್ಪು ಇಸ್ ದ ಬೆಸ್ಟ್. ಹುಡುಗರಾದ್ರೂ ಅಷ್ಟೇ ಹುಡುಗಿರಾದ್ರೂ ಅಷ್ಟೇ. ಸೊ ಕರ್ಬೇವಿನ ಸೊಪ್ಪು ಬೆಳಗ್ಗೆ ಹೊತ್ತು 2 ಎಲೆಗಳನ್ನ ತಿಂದು ನೀರು ಕುಡಿದ್ರೆ ಅದು ನಿಮ್ಮ ಹಾರ್ಮೋನ್ಸ್ನ ನೀಟಾಗಿ ಇಟ್ಟಿರತ್ತೆ. ಈಗ ನೀವು ಟೀನೇಜರ್ಸ್ ಆಗಿರೋದ್ರಿಂದ ಸೊ ನಿಮ್ಮ ಯೂಟ್ರಸ್ ಬೆಳೆಯೋದಿರಲಿ, ಇಲ್ಲ ಬಾಯ್ಸ್ಗೆ ಅವರು ಒಳಗಡೆ ಏನೇನು ಚೇಂಜಸ್ ಆಗೋದಿರಲಿ, ಅದೆಲ್ಲ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಯೂಟ್ರಸ್ ಡೆವಲಪ್ಮೆಂಟ್ ಆಗೋ ಟೈಮು ಇದು. ಸೊ ಆವಾಗ ನೀವು ಕರ್ಬೇವಿನ ಸೊಪ್ಪನ್ನ ತಿಂದಾಗ ಅದು ಒಳ್ಳೆಯದು, ಒಳ್ಳೆಯ ಕ್ಯಾಲ್ಶಿಯಂ ಇರುತ್ತೆ ಅಲ್ವಾ. ಸೊ ನಿಮ್ಮ ಯೂಟ್ರಸ್ನ ತಿಕ್ಕಾಗಿ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದನ್ನು ನೀವು ರೂಢಿ ಮಾಡ್ಕೊಳ್ಳಿ. ನಾವೀಗ ಟೀನೇಜರ್ಸ್ ಅಂತ ಏನು ಕೊಡ್ತೀವಲ್ಲ, ಸೊ ನಾವು ಟೀನೇಜರ್ ಅಂತ ಹೇಳಲ್ಲ, ಓವರಾಲ್ ಎಲ್ಲರಿಗೂ ಹೇಳ್ತಾ ಇರೋದು ಮಕ್ಕಳು ಅಂತ ಅಷ್ಟೇ. ಸೊ ಒಂದು ತಟ್ಟೆಲ್ಲಿ ನಾವು ಏನೇ ಕೊಟ್ರು ಒಂದ್ಸತಿ ಟೊಮ್ಯಾಟೊ ಹೋಗುತ್ತೆ, ಒಂದ್ಸತಿ ಕರ್ಬೇವಿನ ಸೊಪ್ಪು ಹೋಗುತ್ತೆ, ಒಂದ್ಸತಿ ವೆಜಿಟೇಬಲ್ಸ್ ಹೋಗುತ್ತೆ, ಎಲ್ಲಾನು ಟೊಮ್ಯಾಟೊ ನಾನು ತಿನ್ನಲ್ಲಪ್ಪ, ಅದನ್ನು ತಿನ್ನಬೇಡಿ ಆಯಿತಾ. ಇಫ್ ಯು ಲೈಕ್ ನೀವು ತಿನ್ಬೋದು, ನಾನು ತಿನ್ನಲ್ಲ ಟೊಮ್ಯಾಟೊ. ಸೊ ಸಾಂಬಾರಲ್ಲೆಲ್ಲ ಕರ್ಬೇವಿನ ಸೊಪ್ಪು ಹಾಕಿರ್ತಾರಲ್ವಾ, ಮತ್ತು ಬೆಳ್ಳುಳ್ಳಿ ಹಾಕಿರ್ತಾರೆ. ಅವೆಲ್ಲ ಏನು ಮಾಡಿ ಗೊತ್ತಾ, ಫಸ್ಟು ಒಂದು ಕಡೆ ಆಯ್ಕೊಂಬಿಡಿ, ಅದನ್ನೆಲ್ಲ ಲಾಸ್ಟಲ್ಲಿ ಇನ್ನೊಂದು 2-3 ತುತ್ತಿದೆ ಅಂದಾಗ ಎಲ್ಲನೂ ಆಯ್ದಿರ್ತೀರಲ್ಲ, ಅದನ್ನು ಒಂದು ತುತ್ತಿಗೆ ಹಾಕೊಂಡು ತಿನ್ಕೊಂಡ್ಬಿಟ್ಟು ಲಾಸ್ಟಲ್ಲಿ 2 ತುತ್ತನ್ನ ಬಾಕಿ ಇಟ್ಕೊಂಡ್ರೆ ಅದು ನಿಮ್ಗೆ ಹೊಟ್ಟೆ ಒಳಗೂ ಹೋದಂಗೆ ಆಗುತ್ತೆ, ನಿಮ್ಮ ಅಮ್ಮನ ಹತ್ರ ಬೈಸ್ಕೊಳಂಗೂ ಇರಲ್ಲ ಅಲ್ವಾ. ನೆಕ್ಸ್ಟ್ ಇನ್ನು ಬಂತ ಅಂದರೆ ಫೇಸ್ ಸ್ಕ್ರಬ್.
ಫಸ್ಟು ನಾನು ತಿನ್ನೋದನ್ನು ಹೇಳ್ಬಿಡ್ತೀನಿ ಆಯಿತಾ. ಫಸ್ಟು ಅಮ್ಮದಿರು ಏನು ಮಾಡ್ತಾರೆ, ಫಸ್ಟು ಯಾವಾಗಲೂ ಮಕ್ಕಳು ಹೊಟ್ಟೆನೇ ನೋಡ್ತಾ ಇರ್ತಾರೆ ಅಲ್ವಾ, ಸೊ ಆ ಥರ ಕರಿಬೇವಿನ ಸೊಪ್ಪಾಯಿತು. ನೆಕ್ಸ್ಟ್ ಚಿಯಾ ಸೀಡ್ಸ್ ಅಂತ ಸಿಗತ್ತಲ್ವ. ಈಗ ಈ ಏಜಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ಹೀಟ್ ಆಗಿಬಿಡುತ್ತೆ ಬಾಡಿ. ಸೊ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಬಾಡಿ ತುಂಬ ಹೀಟಾಗಿರುತ್ತೆ. ಯಾಕೆ ಅಂತ ಅಂದರೆ ಈ ನಾವು ರೇಡಿಯೇಷನ್ಸ್ ಏನನ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ, ವಾಟ್ ಎವರ್ ದ ಗ್ಯಾಜೆಟ್ಸ್ ವಿ ಯೂಸ್, ಸೊ ಅದರಲ್ಲಿ ತುಂಬ ಹೀಟ್ ಪ್ರೊವೈಡ್ ಆಗುತ್ತೆ ನಮ್ಮ ಬಾಡಿಗೆ. ನೀವೇ ನೋಡಿ, ಕೈ ಇಟ್ಕೊಂಡು ಹಿಂಗೆ ಸ್ಕ್ರಾಲ್ ಮಾಡ್ಕೊಂಡು ಕೈ ಒಂದು 5 ನಿಮಿಷ ಆದ್ರೆ 5 ನಿಮಿಷ ಇಟ್ಕೊಂಡ್ರು ಅದು ತುಂಬ ಹೀಟಾಗಿ ಫೀಲ್ ಆಗುತ್ತೆ ಅಲ್ವಾ. ಅದಕ್ಕೆ ಸೊ ನೀವು ತುಂಬ ಹೀಟ್ ಆಗಿಬಿಡುತ್ತೆ ಬಾಡಿ. ಅದಕ್ಕೆ ಏನು ಮಾಡಿ ಅಂತ ಅಂದರೆ ಚಿಯಾ ಸೀಡ್ಸ್ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ, ಸಬ್ಜೆ ಬೀಜ ಅಂತ ಹೇಳ್ತಾರೆ, ಚಿಯಾ ಸೀಡ್ಸ್ ಅಂತ ಹೇಳ್ತಾರೆ. ಅದನ್ನು ನೆನೆ ಹಾಕ್ಬಿಡಿ ನೈಟೆ. ನಿಮಗೆ ಯಾವಾಗ ಟೈಮ್ ಸಿಗತ್ತೆ, ಇಲ್ಲ ನಿಮ್ಗೆ ಹಾಗೆ ತಿನ್ಕೋತೀವಿ ಅಂತ ಅಂದರೂ ತಿನ್ಕೊಳ್ಳಿ. ನಿಮಗೆ ಟೈಮ್ ಸಿಕ್ಕಿದಾಗ ಅದನ್ನು ತಿನ್ಕೋಬೋದು. ಚಿಯಾ ಸೀಡ್ಸ್ ತಿಂದರೆ ಬಾಡಿ ತಂಪಾಗಿಟ್ಟಿರುತ್ತೆ, ಕೂಲ್ ಆಗಿರುತ್ತೆ. ಎಸ್ಪೆಷಲಿ ಈ ಏಜ್ 12 to 20 ಏಜ್ ಏನಿರುತ್ತೆ ಅವ್ರ ಬಾಡೀಸು ತುಂಬ ಹೀಟಲ್ಲಿರುತ್ತೆ. ಯಾಕೆಂದರೆ ಎಲ್ಲ ಚೇಂಜಸ್ಸು ನಾವು ನೋಡ್ತಾ ಇರ್ತೀವಿ. ಸೊ ವಿ ಆರ್ ಈಗರ್ ಟು ಡೂ ದ ಎಕ್ಸ್ಪೆರಿಮೆಂಟ್ಸ್ ಆನ್ ಆ ಬಾಡಿ ಆ್ಯಂಡ್ ಆ ಫೇಸ್ ಅಲ್ವಾ. ಸೊ ಈ ಟೈಮಲ್ಲಿ ನಮ್ಮ ಚೇಂಜಸ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಮತ್ತು ನಮಗೆ ಏನಾಗುತ್ತೆ ಅಂದರೆ ಪಿಂಪಲ್ಸ್, ಮೇನ್ ಥಿಂಗ್ ಅಂದರೆ ಪಿಂಪಲ್ಸ್ ಅಲ್ವಾ. ಸೊ ಐ ಆಮ್ ಆಲ್ಸೋ ಇನ್ ದ್ಯಾಟ್ ಸ್ಟೇಜ್ ಆನ್ ದ್ಯಾಟ್ ಟೈಮ್. ಸೊ ನನಗೂ ಪಿಂಪಲ್ಸ್ ಆಗ್ತಾಯಿತ್ತು. ನಾವೇನು ಮಾಡ್ತಾ ಇದ್ವಿ ಅಂದರೆ ತುಳಸಿ ಇತ್ತಿತ್ತಲ್ಲ, ಅದನ್ನು ಸ್ಪಾಟ್ ಟ್ರೀಟ್ಮೆಂಟ್ ಅಂತ ಮಾಡ್ಕೊತಾ ಇದ್ದೆ. ಎಸ್ಪೆಷಲಿ ನಾನು ಮಾಡ್ಕೊತಾ ಇದ್ದೆ. ತುಳಸಿ ರಸನ ಸ್ಕ್ವೀಸ್ ಮಾಡಿಕೊಂಡು ಒಂದೆಲೆ ಕಿತ್ಕೊಂಡು ಸ್ಕ್ವೀಸ್ ಮಾಡಿಕೊಂಡು ಅಲ್ಲಿ ಒಂದು ಪಿಂಚ್ ಅರಿಶಿನ ಹಾಕ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ ಆಗಿದೆ ಅಲ್ಲಿ ಮಾತ್ರ ಸ್ಪಾಟ್ ಟ್ರೀಟ್ಮೆಂಟ್ ಅಂತ ಮಾಡ್ಕೊತಾ ಇದ್ದಿದ್ದು. ಸೊ ಅಲ್ಲಿ ಹಚ್ಕೊಂಡ್ರೆ 1-2 ಅವರ್ ಆದಮೇಲೆ ಅದು ಡ್ರೈ ಆಗುತ್ತೆ. ಸೊ ಅವಾಗ ಪಿಂಪಲ್ ಸ್ಟ್ರೀನ್ ಉಳ್ಕೊಳ್ಳಲ್ಲ. ನಿಮ್ಗೇನು ಆಕ್ನಿ ಪ್ರೋವನ್ ಅಂತ ಸ್ಕಿನ್ ಅಂತ ಹೇಳ್ತೀರಾ, ಸೊ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಉಳ್ಕೊಳ್ಳಲ್ಲ. ಇನ್ನು ಫ್ಲ್ಯಾಕ್ ಸೀಡ್ಸ್ ಬಂದರೆ ಇದರಲ್ಲೆಲ್ಲ ಈಸ್ಟ್ರೋಜನ್ ಜಾಸ್ತಿ ಇರೋದ್ರಿಂದ ಸೊ ಏನಂತಾರೆ, ನಿಮ್ಮ ಬಾಡಿಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಏನಂತ ಹೇಳ್ತಾರೆ, ನೀವು ಸಣ್ಣ ಇರ್ತೀರಾ, ಮತ್ತು ಸ್ಟೊಮಕ್ ಪಾರ್ಟ್ ಎಲ್ಲ ಫ್ಲ್ಯಾಟ್ ಆಗುತ್ತೆ. ಆಮೇಲೆ ನಿಮ್ಮ ಎಕ್ಸ್ಟ್ರಾ ಪಾರ್ಟ್ಸ್ ನಿಮ್ಗೆ ಏನೇನು ಬೇಕು ಅದೆಲ್ಲ ಈಸ್ಟ್ರೋಜನ್ ಅಂಶ ಜಾಸ್ತಿ ಇರೋದ್ರಿಂದ ಫ್ಲ್ಯಾಕ್ ಸೀಡ್ಸಲ್ಲಿ. ಸೊ ಇಟ್ಸ್ ವೆರಿ ಗುಡ್ ಟು ಯರ್ ಬಾಡಿ. ಬಾಯ್ಸ್ಗೂ ಅಷ್ಟೇ, ಗರ್ಲ್ಸ್ಗೂ ಅಷ್ಟೇ ತುಂಬ ಒಳ್ಳೆಯದು. ಸೊ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದು ನಿಮ್ಮ ಏನೇ ಬಾಡಿ ಎಕ್ಸ್ಟ್ರಾ ಡೆವಲಪ್ಮೆಂಟ್ ಆಗ್ತಾ ಇರತ್ತಲ್ವ, ಎಕ್ಸ್ಟ್ರಾ ಆರ್ಗನ್ಸ್, ಎಕ್ಸ್ಟ್ರಾ ಪಾರ್ಟ್ಸ್ ನಿಮ್ಮ ಬಾಡಿಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದರೆ ಫ್ಲ್ಯಾಕ್ ಸೀಡ್ಸ್ ಅಂತೂ ತುಂಬ ಇಂಪಾರ್ಟೆಂಟು. ಫ್ಲ್ಯಾಕ್ ಸೀಡ್ಸ್ನ ತಿಂತಾ ಇದ್ರೆ ಡೈಲಿ, ಅಥವಾ ನೀವೇನಾದ್ರು ಜ್ಯೂಸ್ ಏನಾದ್ರು ಮಾಡ್ಕೋತೀರಾ ಅಲ್ವಾ, ಅದಕ್ಕೆ 1-2 ಸ್ಪೂನ್ ಹಾಕ್ಕೊಂಡು ಇಲ್ಲ 1 ಸ್ಪೂನ್ ಹಾಕ್ಕೊಂಡು ಮಿಕ್ಸಿಲಿ ಗಿರ್ ಅಂದ್ಕೊಂಡು ಕುಡ್ಕೊಂಡ್ಬಿಟ್ರೆ ಅದು ನಿಮ್ಮ ಬಾಡಿ ಒಳಗೆ ಹೋಗುತ್ತೆ. ಸೋಯಾಬೀನ್, ನೆಕ್ಸ್ಟ್ ಬಂದು ಸೋಯಾಬೀನಲ್ಲೂ ಅಷ್ಟೇ ಎಕ್ಸಸ್ ಆಫ್ ಈಸ್ಟ್ರೋಜನ್ ಇರುತ್ತೆ. ಸೊ ಈಗ ಗ್ರೋಯಿಂಗ್ 10 to 20 ಏಜ್ ಆ ಮಕ್ಳಿಗೆ ಏನಿರುತ್ತೆ, ಸೋಯಾಬೀನ್ ಮಸ್ಟ್ ಅಂಡ್ ಶುಡ್ ಆಯಿತಾ. ಸೊ ಸೋಯಾ ಮಿಲ್ಕ್ ಆಗಿರಲಿ, ಸೋಯಾಬೀನ್ಸ್ ಅದ್ರದ್ದು ನೀವೇನಂತೀರ ಪಲ್ಯ ಮಾಡ್ಕೊಂಡು ತಿನ್ನೋದಿರಲಿ, ಅದೆಲ್ಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸು ಇಟ್ಸ್ ನೆಸಸರಿ. ನಿಮಗೆ ಬೇಕು ಅಂತ ಅಂದಾಗ, ನಿಮಗೆ ಇಷ್ಟ ಅಂತ ಅಂದಾಗ ನೀವು ಡ್ರೈ ಫ್ರೂಟ್ಸ್ನ ತೊಗೋಬೋದು. ಮತ್ತು ಸಿಸಮಿ ಸೀಡ್ಸ್ ಅಂತ ಹೇಳ್ತಾರೆ, ಏನಂತಾರೆ ಎಳ್ಳು. ಸೊ ಎಳ್ಳನ್ನ ತಿನ್ನೋದು ತುಂಬ ಒಳ್ಳೆಯದು ನಿಮ್ಮ ಬಾಡಿಗೆ. ಸೊ ಅದರಲ್ಲೂ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಪಿಂಪಲ್ಸ್ ಎಲ್ಲ ಆಚೆ ಎಕ್ಸಿಡ್ ಆಗಿ ಸ್ಕಿನ್ನೆಲ್ಲ ಒಂಚೂರು ಡ್ರೈ ಆಗುತ್ತಲ್ವಾ. ಎಳ್ಳನ್ನ ತಿಂದಾಗ ನಿಮ್ಮ ಸ್ಕಿನ್ನು ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ. ಮತ್ತು ಬೆರ್ರೀಸ್ ಏನಂತ ಹೇಳ್ತೀವಿ, ಕ್ರಾನ್ಬೆರಿ, ಸ್ಟ್ರಾಬೆರಿ, ರಸ್ಬೆರಿ, ಆ ಥರ ನಿಮಗೆಲ್ಲ ಸಿಕ್ಕಿದ್ರೆ, ಸ್ಟ್ರಾಬೆರಿ ಆಬ್ವಿಯಸ್ಲಿ ಎಲ್ಲರಿಗೂ ಸಿಗುತ್ತೆ, ಎಲ್ಲ ಮಕ್ಳಿಗೂ ಇಷ್ಟ ಕೂಡ ಅದು. ಸೊ ಸ್ಟ್ರಾಬೆರೀಸ್ ತಿಂದರೆ ಸೊ ಅದರಲ್ಲೂ ಈಸ್ಟ್ರೋಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತು ವೀಟ್ ಬ್ರ್ಯಾನ್ ಆಯಿಲ್ಸ್ ಯೂಸ್ ಮಾಡ್ತಾರೆ ಅಲ್ವಾ, ಸೊ ಅದನ್ನು ಮತ್ತು ಏನಂತಾರೆ ಗೋಧಿ ಗ್ರಾಸ್ ಹಾಕ್ತಾರಲ್ಲ, ಸೊ ಅದ್ರದ್ದು ರಸ ಕುಡಿತಾ ಬಂದರೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಗೋಧಿನ ಒಂದು ಬಾಟಲ್ ಹಾಕ್ಬಿಡಿ, ಒಂದು ಸ್ವಲ್ಪ ದಿನ ಆದಮೇಲೆ ನೀರು ಹಾಕ್ತಾ ಇರಿ ಅದಕ್ಕೆ. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಅದರಲ್ಲಿ ಗ್ರಾಸ್ ಬರುತ್ತಲ್ವಾ, ಸೊ ಒಂದು 2 ಗ್ರಾಸ್ನ ಹಾಕ್ಕೊಂಡು ತಿನ್ಕೋಬೋದು, ಇಲ್ಲ ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಬೇಕಾದ್ರೂ ನೀವು ಕುಡ್ಕೋಬೋದು. ಮತ್ತು ಬಟಾಣಿ ತಿನ್ನೋದಂತೂ ಯಾರೂ ಮರಿಬೇಡಿ ಆಯಿತಾ. ತುಂಬ ಒಳ್ಳೆಯದು ಬಟಾಣಿ. ಈ 10 to 20 ಏಜ್ ಆ ಮಕ್ಕಳುಗಳಿಗೆ ಬಟಾಣಿ, ಆಲೂಗೆಡ್ಡೆ ಎಲ್ಲ
ತುಂಬ ಪ್ರೋಟೀನ್ ಇರೋ ಅಂಥ ಇದು ಇದು ವೆಜಿಟೇಬಲ್ಸ್ ಅದು. ಆಮೇಲೆ ಇನ್ನೇನಂತಾರೆ, ಪಪ್ಪಾಯ ತಿಂದರೆ ನೀವು ಏನೇನು ಆಚೆ ನೀವು ಜಂಕ್ ಫುಡ್ಸ್ನ ಎಲ್ಲ ತಿಂದಿರ್ತೀರ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಪಪ್ಪಾಯ ಮತ್ತು ಬಾಳೆಹಣ್ಣು. ಸೊ ನೀವು ಮೋಷನ್ನ ನೀಟಾಗಿ ಕ್ಲಿಯರ್ ಮಾಡ್ಕೋಬೇಕಲ್ವ. ನಾವು ಏನೇ ತಿಂದರೂ ನಾವು ಮೋಷನಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ, ಸೊ ಅದು ತಿಂದಿದ್ದು ನೀವು ಜಂಕ್ ಫುಡ್ಸ್ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನು ತಿನ್ನಿ, ಜೊತೆಗೆ ನಿಮ್ಮ ವೆಜಿಟೇಬಲ್ಸು ಫ್ರೂಟ್ಸು ಅದನ್ನು ಕೂಡ ತಿನ್ನಿ. ಮತ್ತು ಗ್ರೀನ್ ಟೀ ಕುಡೀರಿ, ಜಾಸ್ತಿ ಈ ಮಿಲ್ಕ್ ಟೀ ಕುಡಿಯೋದನ್ನ ರೂಢಿ ಮಾಡ್ಕೋಬೇಡಿ. ಗ್ರೀನ್ ಟೀ ಇಲ್ಲ ಹಾಗೆ ಟೀನ ಸ್ಟ್ರೈನ್ ಮಾಡಿಕೊಂಡು ಬ್ಲ್ಯಾಕ್ ಕಾಫಿ ಗ್ರೀನ್ ಕಾಫಿ ಅಂತ ಹೇಳ್ತಾರಲ್ವ, ಟೀ ಡಿಕಾಕ್ಷನ್ಗೆ ಸ್ವಲ್ಪ ಸಕ್ಕರೆ ಇಲ್ಲ ಸ್ವಲ್ಪ ಹನಿ ಹಾಕೊಂಡು ಕುಡಿತಾರಲ್ವ, ಸೊ ಅದನ್ನು ಹಾಕ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಇಷ್ಟು ತಿನ್ನಲೇಬೇಕು. ಯಾಕೆ ಅಂತ ಅಂದರೆ ನಿಮ್ಮ ಬಾಡಿ ಹಾರ್ಮೋನ್ಸು ಚೇಂಜ್ ಆಗ್ತಾ ಇರೋದ್ರಿಂದ ಇಷ್ಟು ನಿಮ್ಮ ಹಾರ್ಮೋನ್ಸ್ಗೆ ಬೇಕಾಗಿರೋ ಐಟಮ್ಗಳು. ಸೊ ಯಾವುದು ನಾನು ತಿನ್ನಲೇಬೇಕು ಅಂತ ಎಲ್ಲನೂ ಹೇಳಿದ್ದೀನಿ. ಯಾಕೆ ಅಂತ ಅಂದರೆ ನಿಮ್ಮ ಬಾಡಿ ನೀವು ಕೇರ್ ಮಾಡಿಕೊಂಡ್ರೆ ಇನ್ಯಾರು ಕೇರ್ ಮಾಡ್ತಾರೆ ಅಲ್ವಾ. ಸೊ ನಿಮ್ಮ ಅಪ್ಪ ಅಮ್ಮ ಎಷ್ಟೇ ಕೇರ್ ಮಾಡಿದ್ರು ಸೊ ನೀವು ಕೇರ್ ಮಾಡ್ಕೊಳ್ಳೋದು ನಿಮಗೆ ಸೆಲ್ಫ್ ಕೇರಿಂಗು ಬೆಸ್ಟ್ ಕೇರಿಂಗ್ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ಈಗ ನಾವು ಗಟ್ಟಿಯಾಗಿ ಇರ್ತೀವಿ ಅಂತ ಅಂದರೆ ನಾವು ಏನು ಬೇಕಾದ್ರೂ ಫೇಸ್ ಮಾಡ್ತೀವಿ. ಐ ನೋ ದಟ್ ಏಜಲ್ಲಿ ಎಲ್ಲರೂ ಸ್ಟ್ರಾಂಗ್ ಆಗೇ ಇರ್ತಾರೆ. ಇನ್ ಲೇಟ್ರ್ ಆನ್ ನೀವು 30-35 ಆ ಏಜ್ಗೆ ನೀವು ರೀಚ್ ಆಗ್ತಾ ಇದ್ದಾಗ ಸೊ ನಿಮಗೆ ಗೊತ್ತಾಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಆವಾಗ ನಾವು ತಿಂದಿದ್ರೆ ಚೆನ್ನಾಗಿರ್ತಿತ್ತು, ಆವಾಗ ನಾವು ರೆಸ್ಟ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಸಫರ್ ಮಾಡೋದಕ್ಕಿಂತ ಸೊ ನಾವು ಈಗಿಂದನೇ ಚೆನ್ನಾಗಿ ತಿನ್ಕೊಂಡು ಇರೋದ್ರಿಂದ ಮುಂದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ಅಂತಾನೆ DIYsನ ಬರ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಎಲ್ಲನೂ ನಾವು ಮಾಡಿನೇ ತೋರ್ಸೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಬರ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಸೊ ನೀವು ಫೇಸ್ ವಾಶು ಯಾವ್ದು ಯೂಸ್ ಮಾಡ್ತೀರಾ ಅದು ಮೈಲ್ಡ್ ಆಗಿರಬೇಕು. ಸೊ ತುಂಬ ಸ್ಟ್ರಾಂಗ್ ಆಗಿರೋ ಫೇಸ್ ವಾಷಸ್ನ ಯೂಸ್ ಮಾಡಿ. ಇಟ್ಸ್ ಬೆಸ್ಟ್ ಅಂತ ಅಂದರೆ ಕಡಲೆ ಹಿಟ್ಟು ಮತ್ತು ಜೇನುತುಪ್ಪ, ಸೊ ಅದನ್ನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡಿಕೊಂಡ್ರೆ ಸೊ ನೀವು ಸ್ಕ್ರಬ್ ಮಾಡೋ ನೆಸಸರಿನೇ ಇರಲ್ಲ. ಮತ್ತು ಕಡಲೆ ಹಿಟ್ಟಲ್ಲಿ ತುಂಬ ಚೆನ್ನಾಗಾಗತ್ತೆ ಸ್ಕಿನ್, ನೀವೇ ನೋಡ್ಕೋತೀರ ಅಲ್ವಾ. ಸೊ ಫ್ಲಫಿ ಆಗಿ ಕಾಣುತ್ತೆ. ಸೊ ಹನಿ ಕೂಡ ಅಷ್ಟೇ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ. ಅದನ್ನ ಬಿಟ್ಟು ನೀವು ಬೇರೆ ಯಾವುದು ಲೈಟ್ ಫೇಸ್ ವಾಷಸ್ಸು ಹರ್ಬಲ್ ಫೇಸ್ ವಾಷಸ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಹಿಮಾಲಯನು, ಬಯೋಟಿಕ್, ನ್ಯೂಟ್ರಿಜಿನ, ಮೇನ್ ಥಿಂಗ್ ನ್ಯೂಟ್ರಿಜಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನ್ಯೂಟ್ರಿಜಿನ ಈಗ ಆಯಿಲ್ ಜಾಸ್ತಿ ಇರತ್ತಲ್ವಾ, ಅದರಲ್ಲಿ ಆಯಿಲ್ ಸೆಕ್ರೇಷನ್ ಸೀಬಮ್ ಜಾಸ್ತಿ ಆದ್ರೇ ನಮಗೆ ಪಿಂಪಲ್ಸ್ ಎಲ್ಲ ಬರೋದು. ಸೊ ಆಯಿಲ್ನೇ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಪಿಂಪಲ್ಸ್ ಬರೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಸೊ ನ್ಯೂಟ್ರಿಜಿನ ನನಗೆ ಏನೋ ಬೆಸ್ಟ್ ಅಂತ ಹೇಳ್ಸುತ್ತೆ. ಯಾಕೆ ಅಂತ ಅಂದರೆ ಅದು ಆ್ಯಕ್ನಿನೂ ಕ್ಲಿಯರ್ ಮಾಡುತ್ತೆ, ಎಣ್ಣೆನೂ ಕ್ಲಿಯರ್ ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ಟು ಫೇಸ್ ಸ್ಕ್ರಬ್. ಈ ಏಜಲ್ಲಿ ನೀವು ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಈಗ ಸ್ಕಿನ್ ನೀವು ಅರ್ಜೆಂಟಲ್ಲಿ ಇರ್ತೀರ ಆಯ್ತಾ, ಇಲ್ಲ ಸ್ಕೂಲ್ಗೆ ಹೋಗ್ಬೇಕು, ಇಲ್ಲ ಕಾಲೇಜಸ್ಗೆ ಹೋಗ್ಬೇಕು, ಇಲ್ಲ ಹೊರಗಡೆ ಹೋಗ್ಬೇಕು ಅಂತ ಅಂದಾಗ, ಇಲ್ಲ ನಾನು ರೆಡಿ ಆಗಬೇಕು, ಚೆನ್ನಾಗಿ ಕಾಣಬೇಕು, ಫೇಸ್ ಸ್ಕ್ರಬ್ ಮಾಡ್ಕೋಬೇಕು ಅಂತ ಹೋಗಿ ನಾವು ಹೆಂಗೆಂಗೋ ಉಜ್ಕೊಬಿಡ್ತೀವಿ ಮುಖ ಅಲ್ವಾ. ಸೊ ಆ ಥರ ಉಜ್ಕೊಳ್ಳೋದು ಬೇಡ. ಆದಷ್ಟು ನೀವು ಸ್ಕ್ರಬ್ಬಿಂಗ್ ಮಾಡೋದು ಕಮ್ಮಿನೇ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಸ್ಕಿನ್ ತುಂಬ ಡೆಲಿಕೇಟು, ಎಲಾಸ್ಟಿಸಿಟಿ ಜಾಸ್ತಿ ಆಗಿಬಿಡುತ್ತೆ. ನೀವೇನಾದ್ರು ಟೀನೇಜರ್ಸಲ್ಲೇ ನಾವು ಸ್ಕ್ರಬ್ಬಿಂಗ್ ಮಾಡ್ಕೋತೀವಿ ಅದೆಲ್ಲ ಮಾಡ್ಕೋತೀವಿ ಅಂತ ಅಂದಾಗ, ಇನ್ ಕೇಸ್ ನೀವು ಸ್ಕ್ರಬ್ ಮಾಡ್ಕೋಬೇಕು ಅಂತ ಅಂದ್ರು ಲೈಟ್ ಗ್ರಾನ್ಯೂಲ್ಸ್ ಯಾವುದಿದೆ, ಅಕ್ಕಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲಂತೂ ಅದನ್ನು ಯೂಸ್ ಮಾಡಿದ್ರಂತೂ ನೀವು ಬೇರೆ ಯೂಸೇ ಮಾಡಲ್ಲ. ಅಕ್ಕಿ ಹಿಟ್ಟು ಮತ್ತು ಮೊಸರು ಅದನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸನ್ನ ನೀವು ಸ್ಕ್ರಬ್ ಮಾಡ್ಕೋಬೇಕು ಅಂತ ಅಂದಾಗ ಮಾತ್ರ ಅದನ್ನು ಯೂಸ್ ಮಾಡಿ. ಜಾಸ್ತಿ ಈ ಪಾರ್ಟು ಅಷ್ಟರಲ್ಲೇ ನಿಮಗೆ ವೈಟ್ ಹೆಡ್ಸು ಅದೆಲ್ಲ ಬರೋದು. ಮುಖ ಎಲ್ಲ ಸ್ಕ್ರಬ್ ಮಾಡ್ಕೋಬೇಡಿ. ಇಲ್ಲೆಲ್ಲ ನೀವು ಮಾಡ್ಕೊಳಕ್ಕೆ ಸ್ಟಾರ್ಟ್ ಆದರೆ ನಮ್ಮ ಸ್ಕಿನ್ನು ಹಂಗೆ ರೂಢಿ ಆಗ್ಬಿಡುತ್ತೆ. ಇಲ್ಲೆಲ್ಲ ತರಿ ಆಗ್ಬಿಡುತ್ತೆ. ನಾವು ಒಂದ್ಸತಿ ಮಾಡ್ಕೊಂಡ್ರೆ ಪುನಃ ಅದು ಬರುತ್ತೆ. ನಾವು ಒಂದ್ಸತಿ ಮಾಡ್ಕೊಂಡು ಫೀಲ್ ಆದಾಗ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ನಾವು ಪುನಃ ಮಾಡೋಣ ಫೇಸ್ ಫುಲ್ಲು ಮಾಡ್ಕೊಳ್ಳೋಣ ಅಂತ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ಸ್ಕ್ರಬ್ಬಿಂಗ್ನ ಆದಷ್ಟು ಅವಾಯ್ಡ್ ಮಾಡಿ. ನೀವು ಇನ್ ಕೇಸ್ ನೀವು ಮಾಡ್ಕೋಬೇಕು ಅಂತ ಅಂದ್ರೂ ನೋಸು, ಚಿನ್ನ, ಫೋರ್ಹೆಡ್ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಇಷ್ಟು ಪಾರ್ಟ್ ಮಾತ್ರ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಇಲ್ಲೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಆಯ್ತಾ. ಫೇಸ್ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಅದು ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ
ಟೋನರ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವುದೇ ಸ್ಕಿನ್ನನ್ನು ನಾವೇನೇನು ಮಾಡ್ಕೋತೀವಿ ಎಷ್ಟು ಟಾರ್ಚರ್ ಕೊಡ್ತೀವಿ ಅಲ್ವಾ ನಾವಂತೂ. ಸೊ ಅದಕ್ಕೆ ಟೋನರು ಬೆಸ್ಟ್. ನೀವು ಮುಖ ಎಲ್ಲ ವಾಶ್ ಮಾಡಿದ್ಮೇಲೆ ಡ್ಯಾಬ್ ಮಾಡಿಕೊಂಡು ಟವಲಲ್ಲಿ ಟೋನರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಬೆಸ್ಟ್ ಟೋನರ್ ನೀವು ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಅಂತ ಹೇಳಲ್ಲ. ಯಾಕೆ ಅಂತ ಅಂದರೆ ಎಲ್ಲನೂ ನಾವು ಅಪ್ಪ ಅಮ್ಮದಿರ ಹತ್ರನೇ ಕೇಳಬೇಕಾಗತ್ತೆ ಅಲ್ವಾ. ಸೊ ಅಲ್ಲಿ ಕೇಳೋಕ್ಕೆ ಸ್ವಲ್ಪ ಮುಜುಗರ. ಅದಕ್ಕೆ ನಾವು ಏನು ಮಾಡಬೇಕು, ರೋಸ್ ವಾಟರ್ ಸಿಗತ್ತೆ ಅಲ್ವಾ, ಹರ್ಬಲ್ ರೋಸ್ ವಾಟರ್ಸ್ ಸಿಗತ್ತೆ. ಸೊ ರೋಸ್ ವಾಟರ್ ಮಾತ್ರ ಯೂಸ್ ಮಾಡಿ, ಬೇರೆ ಏನು ಯೂಸ್ ಮಾಡ್ಕೋಬೇಡಿ. ಕಾಟನಲ್ಲಿ ಡಿಪ್ ಮಾಡಿ ಎಲ್ಲ ಕಡೆ ಹರಡ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟು ಫೇಸ್ ಪ್ಯಾಕ್. ನೀವು ಹೋಗಿ ಆ ಕಮರ್ಷಿಯಲ್ ಪ್ರಾಡಕ್ಟ್ಸು ನಿಮ್ಮ ನಿಮ್ಮ ಪಾಕೆಟ್ ಮನೇಲಿ ನೀವು ತೊಗೋಬೇಕಾಗತ್ತೆ ಅಲ್ವಾ. ಸೊ ಅವಾಗ ನೀವು ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಿ ಅಂತ ಅಂದರೆ ಮುಲ್ತಾನಿ ಮಿಟ್ಟಿ ಈಸ್ ದ ಬೆಸ್ಟ್ ಪ್ಯಾಕ್. ನಿಮಗೆ ಏನಾದ್ರು ಟ್ಯಾನ್ ಹೋಗಬೇಕು, ಅದು ಹೋಗ್ಬೇಕು, ಇದು ಹೋಗಬೇಕು, ಮುಖದಲ್ಲಿ ಪಿಂಪಲ್ಸ್ ಇದೆ ಅಂದರೆ ಡ್ರೈ ಮಾಡುತ್ತೆ ಮುಲ್ತಾನಿ ಮಿಟ್ಟಿ. ಮುಲ್ತಾನಿ ಮಿಟ್ಟಿ ಈಸ್ ದ ಬೆಸ್ಟ್ ಪ್ಯಾಕ್ ಫಾರ್ ಯುವರ್ ಟೀನೇಜ್ ಏಜಸ್ ಪೀಪಲ್ಸ್. ಸೊ ಮುಲ್ತಾನಿ ಮಿಟ್ಟಿಗೆ ನೀವು ರೋಸ್ ವಾಟರ್ ಹಾಕಿದ್ರೂ ಮಿಕ್ಸ್ ಆಗುತ್ತೆ ಚೆನ್ನಾಗಿ, ಮತ್ತು ಮೊಸರು ಹಾಕಿದ್ರೂ ಚೆನ್ನಾಗಾಗತ್ತೆ. ಆಮೇಲೆ ಹಾಲು ಹಾಕ್ಕೊಂಡು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಅದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಮಾತಾಡೋಕ್ಕೆ ಹೋಗ್ಬೇಡಿ ಆಯಿತಾ. ನಾವು ನೋಡ್ಕೊಂಡು ಫೋನಲ್ಲಿ ಮಾತಾಡ್ತೀವಿ ಇಲ್ಲ ಹಂಗೆ ಮಾತಾಡ್ತೀವಿ ಅಂತ ಅಂದರೆ ಆ ಏಜಿಂದನೇ ನಮಗೆ ಸ್ಕಿನ್ ಲೈನ್ಸ್ ಫೈನ್ ಲೈನ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಆ ಏಜಲ್ಲಿ ನೀವು ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ನೀವು ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡ್ಮೇಲೆ ಸ್ಕಿನ್ ಚೆನ್ನಾಗೇ ಇರುತ್ತೆ, ಆದ್ರೂ ನೀವು ಮಾಯ್ಶ್ಚರೈಸರ್ಸ್ನ ಅಪ್ಲೈ ಮಾಡ್ಕೋಬೇಕು. ಮುಂಚೆ ಎಲ್ಲ ನಾವು ಯೂಸ್ ಮಾಡ್ತಾ ಇದ್ದಿದ್ದೆಲ್ಲ ಪಾಂಡ್ಸ್ ಅಲ್ವಾ. ಸೊ ಪಾಂಡ್ಸ್ ಇವಾಗೆಲ್ಲ ಸ್ವಲ್ಪ ಅಪ್ಗ್ರೇಡ್ ಆಗಿ ನೀವು ಆಯಿತಾ. ಯಾಕೆ ಸುಮ್ಮನೆ ಅವಾಗಿಂದೇ ಇರಬೇಕಲ್ವಾ. ನಿವ್ಯಾ ಇಸ್ ದ ಬೆಸ್ಟ್. ನಿಮಗೆ ತುಂಬ ಆಯಿಲಿ ಸ್ಕಿನ್ ಇದೆ ಅಂತ ಅಂದರೆ ವೈಟ್ ಕಲರ್ ನಿವ್ಯಾ ಪ್ಯಾಕ್ ಬರುತ್ತೆ ಗೊತ್ತಾ. ಸೊ ಅದನ್ನು ಯೂಸ್ ಮಾಡಿ. ನಿಮಗೆ ಫುಲ್ಲು ಡ್ರೈ ಸ್ಕಿನ್ನು, ನನಗೆ ಎಲ್ಲ ರಫ್ ಆಗುತ್ತೆ ಅಂತ ಅಂದಾಗ ನಿವ್ಯಾದು ಬ್ಲೂ ಕಲರ್ ಬಾಕ್ಸ್ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡಿ. ಅದು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸ್ಕಿನ್ನು ಅಷ್ಟೇ ಬೇಬಿ ಸಾಫ್ಟ್ ಥರ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಅಷ್ಟು ಹಚ್ಚೋಕ್ಕಾಗಲ್ಲ ಅಕ್ಕ ನಮ್ಗೆ ಬೇಡ ಅಂತ ಅಂದರೆ ಬೇಬಿ ಆಯಿಲ್ ಸಿಗತ್ತೆ ಅಲ್ವಾ. ಬೇಬಿ ಆಯಿಲ್ ಈಸ್ ದ ಬೆಸ್ಟ್ ಆಯಿತಾ. ಮಮಾ ಅರ್ಥದಾಗಲಿ, ಜಾನ್ಸನ್ ಬೇಬಿ ಆಗಲಿ, ಹಿಮಾಲಯನ್ದಾಗಲಿ, ಡಾಬರ್ ಬೇಬಿ ಆಯಿಲ್ ಅಂತ ಬರುತ್ತೆ ಅದಾಗಲಿ, ಅದನ್ನೆಲ್ಲ ಹಾಕ್ಕೊಂಡ್ರೆ ಮೈಲ್ಡಾಗಿರುತ್ತೆ. ಸೊ ನಿಮ್ಮ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ. ನೆಕ್ಸ್ಟ್ ಲಿಪ್ ಬಾಮು ಚೆನ್ನಾಗಿರೋದು ತೊಗೊಳ್ಳಿ ಆಯಿತಾ. ಟಿಂಟೆಡ್ ಇಲ್ಲ ಲೋಕಲ್ ಲಿಪ್ ಬಾಮ್ಸ್ ಎಲ್ಲ ತೊಗೋಬೇಡಿ. ನಿಮ್ಗೇನಾದ್ರು ಲಿಪ್ ಬಾಮ್ ಅವಶ್ಯಕತೆ ಇದ್ದರೆ ತೊಗೊಳ್ಳಿ. ನಿವ್ಯಾಲಿ ಬೇಸಿಕ್ ಸಿಗುತ್ತೆ ನೋಡಿ ಲಿಪ್ ಕೇರ್ ಅಂತ, ಬ್ಲೂ ಕಲರು ಮತ್ತು ಅದು ವೈಟ್ ಕ್ಯಾಪ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿ, ಅದು ಬೆಸ್ಟ್. ಮತ್ತು ಸ್ಟೇಕ್ ವರ್ಕ್ ಇದು ರೀಸನಬಲ್ ರೇಟ್, ವಿತಿನ್ 100 ಎಲ್ಲ ಸಿಗುತ್ತೆ ಅದು. ಸೊ ನಿಮ್ಮ ಪರ್ಸ್ಗೂ ಏನು ಕಟ್-ಆನ್ ಆಗಲ್ಲ. ವಿತಿನ್ 100 ಅದು ಚೆನ್ನಾಗಿರುತ್ತೆ, ಅದನ್ನು ತಗೊಳ್ಳಿ. ನೆಕ್ಸ್ಟು ನೀವು ಮೇಕಪ್ ಮಾಡ್ಕೊಬೇಡಿ ಅಂತ ನಾನು ಹೇಳ್ತೀನಿ. ಸೊ ನೀವು ಬೇಸಿಕ್ ಹಾಕೊಂಡ್ರೆ ಸೂಪರಾಗಿರ್ತೀರ. ಸೊ ಟೀನೇಜರ್ಸಲ್ಲಿ ನಾವು ಹೇಳಂಗೆ ಇರಲ್ಲ ನಿಮ್ಮ ಸ್ಕಿನ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ. ಎಲ್ಲ ಸ್ಕಿನ್ನು ಕೊಳ ಅಂತ ಎಲ್ಲ ಫ್ರೆಶ್ ಆಗಿ ಇರ್ತೀರ, ರಸಗುಲ್ಲಗಳ ಥರ. ಸೊ ಅದಕ್ಕೆ ನಾನು ಹೇಳೋದು ಮೇಕಪ್ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಆ ಏಜಲ್ಲಿ ನ್ಯಾಚುರಲ್ ಆಗಿರೋದನ್ನ ಕಲ್ತ್ಕೊಳ್ಳಿ. ಇನ್ ಕೇಸ್ ನೀವು ಮೇಕಪ್ ಮಾಡಿಕೊಂಡ್ರು ರಾತ್ರಿ ಹೊತ್ತು ಅದನ್ನು ರಿಮೂವ್ ಮಾಡಿದೆ ಅಂತೂ ಮಲ್ಕೋಬೇಡಿ. ಬೆಸ್ಟ್ ಅದಕ್ಕೆ ರಿಮೂವ್ ಮಾಡಬೇಕಂತ ಅಂದರೆ ಕೊಬ್ಬರಿ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ನೀಟಾಗಿ ರಬ್ ಮಾಡಿ ಕಾಟನಲ್ಲಿ ರಿಮೂವ್ ಮಾಡಿಬಿಟ್ಟು ಹಾಗೆ ಮಲ್ಕೊಳ್ಳಿ. ಪುನಃ ಅದನ್ನೇನು ಫೇಸ್ ವಾಶ್ ಮಾಡಿ ಅಂತ ನಿಮಗೆ ಎಕ್ಸ್ಟ್ರಾ ಕೆಲಸ ನಾನೇನು ಕೊಡಲ್ಲ. ಸೊ ಇನ್ನೇನಂತಾರೆ, ವ್ಯಾಕ್ಸಿಂಗ್ ಬರ್ತಾರೆ ಅಂತ ಅಂದರೆ ವ್ಯಾಕ್ಸಿಂಗ್ ಅವಶ್ಯಕತೆ ನನಗಿಲ್ಲ ಅಂತ ಅನಿಸುತ್ತೆ. ಸೊ ಅದು ಬೇಕು ಅಂತಂದರೆ ಮಾಡಿಸ್ಕೊಳ್ಳಿ. ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ವ್ಯಾಕ್ಸಿಂಗೆಲ್ಲ ಅವಶ್ಯಕತೆ ಇರಲ್ಲ. ಸೊ ಇನ್ ಕೇಸ್ ನೀವು ಏನಾದ್ರು ಫಂಕ್ಷನ್ಗೆ ಹೋಗ್ತೀರಾ ಅಂದಾಗ ಆ ಟೈಮಲ್ಲಿ ಮಾತ್ರ ಮಾಡಿಸ್ಕೊಳ್ಳಿ. ಯಾಕೆಂದರೆ ಸ್ಕಿನ್ ಹಿಂಗೆ ಎಳಿತಾರಲ್ವ, ಸೊ ಸ್ಕಿನ್ನು ರಫ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸನ್ಸ್ಕ್ರೀನ್ ಹಾಕೊಳ್ಳೋದನ್ನ ಮರಿಬೇಡಿ ಆಯಿತಾ. ಬೇಸಿಕ್ ಸನ್ಸ್ಕ್ರೀನ್ 30 SPF 30++ ಅಂತ ಇರುತ್ತೆ ನೋಡಿ, ಅಂಥದ್ದಾದರೆ ಸಾಕು. ನೀವು ಎಕ್ಸ್ಟ್ರಾ 50 ಅದನ್ನೆಲ್ಲ ಹಾಕೋಬೇಡಿ. 20 to 30 ಆದರೆ ಟೀನೇಜರ್ಸ್ಗೆ ಅದು ಅಷ್ಟೇ ಸಾಕು. ನೀವೆಲ್ಲಲ್ಲಿ ಎಕ್ಸ್ಪೋಸ್ ಮಾಡ್ತೀರಾ ನಿಮ್ಮ ಬಾಡಿನ ಅಲ್ಲೆಲ್ಲ ಸನ್ಸ್ಕ್ರೀನ್ ಹಾಕೊಳ್ಳೋದು ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ಸನ್ಗೆ ಹೋದ್ರೆ ಟ್ಯಾನ್ ಆಗಿಬಿಟ್ರೆ ಅದಕ್ಕೆ ಇನ್ನೊಂದು ರಿಮೂವ್ ಮಾಡೋಕ್ಕೆ ಇನ್ನೊಂದು ತೊಗೊಬೇಕು. ಸೊ ನಾನು ಅದನ್ನು ನೆಕ್ಸ್ಟ್ ವೀಡಿಯೋಲು ತೋರಿಸ್ತೀನಿ ನಿಮಗೆ ಮನೇಲೇ ಹೇಗೆ ಮಾಡ್ಕೋಬೋದು ಅಂತ. ನೆಕ್ಸ್ಟ್ ಪಾರ್ಟ್ ಬಂದು
ಇದು ಸೆನ್ಸಿಟಿವ್ ಪಾರ್ಟ್ ಆಯ್ತಾ. ನಿಮ್ಮ ಪ್ರೈವೇಟ್ ಪಾರ್ಟ್ನ ನೀವು ಹೈಜೀನ್ ಆಗಿ ಇಟ್ಕೊಳ್ಳಿ. ಸೊ ಎಲ್ಲಾದ್ರೂ ಹೋದ್ರೂ ಅಷ್ಟೇ ನೀವು ಸುಮ್ಮನೆ ಏನೋ ಯೂಸ್ ಮಾಡ್ಕೊಂಡು ಅಲ್ಲಿ ಸುಮ್ಮನೆ ನೀರು ಹಾಕೊಂಡು ಬರೋ ಥರ ಮಾಡ್ಕೋಬೇಡಿ. ಯಾವಾಗಲೂ ನಿಮ್ಮ ಬ್ಯಾಗಲ್ಲಿ ಒಂದು ಇಂಟಿಮೇಟ್ ವಾಷಸ್ ಅಂತ ಸಿಗತ್ತೆ ಅಲ್ವಾ, ವಿ ವಾಶ್, ಬಜಾಜಲ್ಲಿ ಸಿಗತ್ತೆ, ಜಾನ್ಸನ್ನಲ್ಲೂ ಸಿಗತ್ತೆ. ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರೈವೇಟ್ ಪಾರ್ಟ್ ಕ್ಲೀನ್ ಆಗಿದ್ರೆ ಸೊ ನಿಮಗೆ ಇರಿಟೇಷನ್ನು ಆಗಲ್ಲ, ಏನೋ ಫ್ರೆಶ್ನೆಸ್ ಫೀಲ್ ಸಿಗತ್ತೆ ನಿಮಗೆ. ಸೊ ಯಾವಾಗಲೂ ಹೊರಗಡೆ ಹೋಗಬೇಕಾದ್ರೆ ಇಲ್ಲ ನೀವು ಮನೇಲಿದ್ರು ಅಷ್ಟೇ, ಮನೇಲಿದ್ರೆ ಹಾಟ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಅದರ್ವೈಸ್ ನೀವು ಹೊರಗಡೆ ಹೋಗ್ತೀವಿ ಅಂತ ಅಂದರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಆ ಪಾರ್ಟ್ ನಾವು ವೆಟ್ ಬಟ್ಟೆನ ಹಾಕೊಂಡ್ಬಿಡ್ತೀವಲ್ವಾ, ಸೊ ಅವಾಗ ನಮಗೆ ಇರಿಟೇಷನ್ ಆಗುತ್ತೆ, ಅವಾಗ ನಮಗೆ ಇಚ್ಚಿಂಗ್ ಆಗುತ್ತೆ, ಅವಾಗ ಸ್ಕಿನ್ ಏನಾಗುತ್ತೆ ನಾವು ರಬ್ ಮಾಡಿ ಹಿಂಗೆ ಕೆರ್ಕೊಂಡು ಹೋದು ಡ್ರೈ ಕೂಡ ಆಗ್ಬಿಡತ್ತೆ. ಸೊ ಆ ಕೆಲಸ ಎಲ್ಲ ಮಾಡ್ಕೋಬೇಡಿ. ನಿಮ್ಮ ಪ್ರೈವೇಟ್ ಪಾರ್ಟ್ನ ಕ್ಲೀನಾಗಿ ಇಟ್ಕೊಳ್ಳಿ ಮತ್ತು ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳಿ. ವಾರಕ್ಕೊಂದ್ಸತಿ ಆದರೂ ಎಣ್ಣೆ ಸ್ನಾನ ಮಾಡ್ಕೊಳ್ಳಿ ಆಯಿತಾ. ಸೊ ಎಲ್ಲ ಪಾರ್ಟು ನೀಟಾಗಿ ಚೆನ್ನಾಗಿರುತ್ತೆ ನಿಮಗೆ. ನೆಕ್ಸ್ಟ್ ಕಮ್ ಟು ಟೋಸ್ ಏನಂತ ಅಂದರೆ ನಿಮ್ಮ ಕಾಲನ್ನ ನೀಟಾಗಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದರೆ ನಮ್ಮಪ್ಪ ನನಗೆ ಯಾವಾಗಲೂ ಮಲ್ಕೋಬೇಕಾದ್ರೆ ವ್ಯಾಸ್ಲಿನ್ ಹಾಕಿ ಮಲಗಿಸ್ತಾ ಇದ್ರು. ಸೊ ಆ ಏಜಲ್ಲಿ ನಮ್ಮ ಕಾಲು ನೋಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೀವು ಮದುವೆ ಆದಮೇಲೆ ನಿಮ್ಮ ಕಾಲು ನೋಡ್ಕೊಳ್ಳಿ ಅಂತ ಅಂದರೆ ನಿಜ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಫುಲ್ಲು ಹೀಲ್ ಕ್ರ್ಯಾಕ್ಸು, ಇಲ್ಲೆಲ್ಲ ಫುಲ್ ಕ್ರ್ಯಾಕ್ ಆಗಿಬಿಟ್ಟಿರುತ್ತೆ, ಆವಾಗ ಚೆನ್ನಾಗಿರಲ್ಲ ನೋಡ್ಕೊಳ್ಳೋಕ್ಕೆ. ನೀವು ಟೀನೇಜಲ್ಲೇ ನಿಮ್ಮ ಕಾಲನ್ನ ನೋಡ್ಕೊಂಡು ಖುಷಿ ಪಟ್ಕೊಳ್ಳಿ. ಸೊ ಯಾವಾಗಲೂ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಕಲ್ತ್ಕೊಳ್ಳಿ. ಮನೇಲಿದ್ದಾಗಲೂ ಅಷ್ಟೇ ನೀವು ಸಾಕ್ಸ್ನ ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಆ ಏಜಲ್ಲಿ ನೀವು ಎಂಜಾಯ್ ಮಾಡಿಲ್ಲ ಅಂತ ಅಂದರೆ ಇನ್ನು ಯಾವ ಏಜಲ್ಲೂ ನೀವು ಎಂಜಾಯ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಟೀನೇಜ್ನ. ಸೊ ಸೆಲ್ಫ್ ಪ್ಯಾಂಪರಿಂಗ್ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಇಷ್ಟೇ ಅಲ್ವಾ? ಇನ್ನೇನಾದ್ರು ಇದ್ರೆ ಕೇಳ್ಬಿಟ್ಟು ನನಗೆ ಹೇಳಿ ಆಯಿತಾ, ಇನ್ನೇನು ಬೇಕು, ನಾನು ಇನ್ನೇನು ಹೇಳಬೇಕು, ಇನ್ಯಾವ ಥರ ಹೇಳಬೇಕು ಅಂತ. ಆಮೇಲೆ ನಿಮಗೆ ಏನು ಹೇಳ್ತೀನಿ ಅಂತ ಅಂದರೆ, ಇವಕ್ಕ ಏನು ಎಲ್ಲದಕ್ಕೂ ಮಂತ್ರ ಅಂತ ಹೇಳ್ತಾರೆ ಅಂತ ಅನ್ಕೋಬೇಡಿ. ಸೊ ಸೌಂದರ್ಯ ಲಹರಿನ ಕೇಳಿ ನೀವು. ಸೊ ಹೆಣ್ಮಕ್ಳು ಅದನ್ನ ತುಂಬ ಒಳ್ಳೆಯದು, ಅದು ಕೇಳಿದ್ರೆ ಒಳಗಿಂದ ನಿಮಗೆ ಆ ಖುಷಿ ಸಿಗತ್ತೆ. ಸೊ ಸೌಂದರ್ಯ ಲಹರಿ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಅದು ಕೇಳಿದ್ರೆ ಒಳ್ಳೇದು ಕೂಡ. ನಿಮ್ಮ ಏನು ಪೀರಿಯಡ್ಸ್ ಟೈಮಲ್ಲಿ ಆ ಟೈಮಲ್ಲೆಲ್ಲ ಕೇಳಕ್ಕೆ ಹೋಗಬೇಡಿ. ನಾರ್ಮಲ್ ಆಗಿರ್ತೀರಲ್ವಾ ಆವಾಗ ಸೌಂದರ್ಯ ಲಹರಿ ಕೇಳಿ ಆಯಿತಾ. ನಿಮ್ಮ ಬ್ಯೂಟಿ ಚೆನ್ನಾಗಿರುತ್ತೆ. ಮೇನ್ ಥಿಂಗ್ ಏನಂತ ಅಂದರೆ ನಾವು ತಿನ್ನೋದ್ರಲ್ಲೇ ಇರೋದು. ಸೊ ನಾವು ಏನು ತಿಂತೀವಿ ಅದು ನಮ್ಮ ಬಾಡಿ ಹೊರಗಡೆ ತೋರಿಸುತ್ತೆ ಅಷ್ಟೇ. ಸೊ ಆದಷ್ಟು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳಲ್ಲ. ನೀವು ಎಷ್ಟು ತಿಂತೀರೋ ಅದ್ರ ಜೊತೆಗೇನೆ ನೀವು ಮನೆ ಊಟ ಅಥವಾ ಫ್ರೂಟ್ಸು, ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು, ಹಾಲು ಅದನ್ನೆಲ್ಲನೂ ಕುಡಿಯೋದು ತಿನ್ನೋದು ಒಳ್ಳೆಯದೇ. ಸೊ ಇಷ್ಟಕ್ಕೆ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ನಿಮ್ದೇನಾದ್ರು ಡ್ರೈ ಹೇರ್ ಆಗಿದ್ರೆ ಕೊಕೊನಟ್ ಆಯಿಲು, ಹನಿ ಮತ್ತು ಆಲೋವೆರಾನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಷ್ಟೊಂದು ದಿನ ಆಯಿತು ಎಣ್ಣೆ ಹಾಕಿ ನಾವು ಎಣ್ಣೆ ಹಾಕೊಳ್ಳೋಕ್ಕಾಗಲ್ಲ ಅಂದಾಗ ಈ ಪ್ಯಾಕ್ನ ಯೂಸ್ ಮಾಡಿ ಆಯಿತಾ. ಹನಿ, ಆಲೋವೆರಾ ಮತ್ತು ಕೊಕೊನಟ್ ಆಯಿಲ್ ಅಷ್ಟು ನಾವು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಒಂದು 10 ನಿಮಿಷ ಬಿಟ್ಟು ನಿಮ್ಮ ಶ್ಯಾಂಪು ಏನು ಮಾಡಬೇಕಾಗಿರೋ ಅವಶ್ಯಕತೆ ಇರಲ್ಲ. ಯಾಕೆ ಅಂತ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿರ್ತೀವಲ್ವಾ, ಅದೇ ನೀಟಾಗಿ ಶೈನಿಂಗ್ ಕೊಡುತ್ತೆ ನಿಮ್ಮ ಹೇರ್ಗೆ. ಅದು ಮತ್ತು ಹನಿ ಇರುತ್ತಲ್ಲ, ಹನಿ ಕೂಡ ಶೈನಿಂಗ್ ಕೊಡುತ್ತೆ. ಸೊ ಆದಷ್ಟು ಹೈಡ್ರೇಟ್ ಆಗಿರಿ. ಸೊ ಎಬೋ 300 ರುಪೀಸ್ದು ಯಾವ ಪ್ರಾಡಕ್ಟು ಯೂಸ್ ಮಾಡಬೇಡಿ. ಯಾಕೆ ಅಂತ ಅಂದರೆ ನಿಮ್ಮ ಬಡ್ಜೆಟ್ ಫ್ರೆಂಡ್ಲಿ ಆಗಿರ್ಬೇಕಲ್ವ, ಎಲ್ಲದಕ್ಕೂ ನಾವು ಅಪ್ಪ ಅಮ್ಮನ್ನೇ ಕೇಳಬೇಕಾಗತ್ತೆ. ಸೊ ಅದರಿಂದ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಪುಟ್ಟು ಪ್ಯಾಕೆಟ್ಸ್ ತೊಗೊಳ್ಳಿ. ದೊಡ್ಡ ತಂದು ನಾನು ಅಷ್ಟೊಂದು ತಂದಿದ್ದೀನಿ ಅದನ್ನು ಯೂಸ್ ಮಾಡಲೇಬೇಕು ಅನ್ನೋದಕ್ಕಿಂತ ಪುಟ್ಟು ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ, ಫ್ರೆಶ್ ಆಗಿರುತ್ತೆ ಅದು. ನಾವು ದೊಡ್ಡದು ತಂದ್ಬಿಟ್ರೆ ಯೂಸ್ ಮಾಡದೆ ಹಾಗೇನೂ ಇಟ್ಬಿಡ್ತೀವಿ ಅನ್ನೊಂದ್ಸತಿ. ಪುಟ್ಟು ತಂದರೆ ಏನಾಗುತ್ತೆ ಅಂತ ಅಂದರೆ ನಾವು ಫ್ರೆಶ್ ಆಗು ಯೂಸ್ ಮಾಡ್ಬೋದು, ಅದನ್ನು ಬಿಸಾಕಂಗೂ ಇಲ್ಲ. ಸೊ ಫ್ರೆಶ್ ಆಗಿ ಇನ್ನೊಂದು ತಂದು ನಾವು ಯೂಸ್ ಮಾಡ್ಕೋಬೋದು. ಓಕೆ, ಇಲ್ಲಿಗೆ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಏನು ಮಾಡಬೇಕು, ಅಕ್ಕಂಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮತ್ತು ಇನ್ನೇನಾದರೂ ನನ್ನಿಂದ ತಿಳ್ಕೋಬೇಕು ಅಂತ ಅಂದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಸಿ ಯು ಸೂನ್, ಬಿ ಸೇಫ್, ಸ್ಟೇ ಅಟ್ ಯುವರ್ ಹೋಮ್.